ಅದೇ ಸ್ವರದಲ್ಲಿ ಆಲ್ಸೋ ವಿಶಿಂಗ್ ನಮ್ಮ ಅಚ್ಚುಮೆಚ್ಚಿನ ನಮ್ಮ ಕರ್ನಾಟಕ ಹುಡುಗ ನಮ್ಮ ಮಣ್ಣಿನ ಮಗ KL ರಾಹುಲ್ ವೆರಿ ವೆರಿ ಹ್ಯಾಪಿ ಬರ್ತ್ಡೇ. RCB ತುಂಬಾ ಸೋತ್ರು ಪರವಾಗಿಲ್ಲ, ನಮ್ಗೇನ್ ಬೇಜಾರಾಗಲ್ಲ. ಸೋತ್ರು ಸತ್ರು RCB ಒಂದೇ. ಎಸ್, ಯಾವಾಗ್ಲೂ RCB ಅಭಿಮಾನಿ, ಸಾಯೋ ಗಂಟ ಅಭಿಮಾನಿ. ಇಲ್ಲಿ ಹುಟ್ಟಿದೀವಿ, ಇಲ್ಲ ಅವ್ರ ಅಭಿಮಾನಿ ಆಗಿರ್ತೀವಿ. ಸೋತಿದ್ದಾರೆ ಗೆದ್ದಿದ್ದಾರೆ ಅಂತ ಏನ್ ಬೇಜಾರು, ನಾವು ಬರ್ತಾ ಇರ್ತೀವಿ ಮೇಡಮ್. ಟಿಕೆಟ್ ಸ್ವಲ್ಪ ಕಾಸ್ಟ್ಲಿನೇ, ಆದ್ರೂ ಬರ್ತಾ ಇರ್ತೀವಿ. ಏನ್ ಮಾಡೋದು, ಅಭಿಮಾನ. ವಿರಾಟ್, ಭುವಿ ಎಲ್ಲ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಇಲ್ಲೇ ಬೆಂಗಳೂರೇ ಮೇಡಮ್. ಯಾಕೆ ಹಿಂಗ್ ಬಿಹೇವ್ ಮಾಡ್ತಿದ್ದೀರಾ? ನನ್ನ ಅಪ್ಪಟ RCB ಹುಡುಗಿನೇ. ಏನಾಯ್ತು? ರೈವಲ್ರಿ ನಡೀತಾ ಇದೆ, ಡಿಸೈಡ್ ಆಗೋಗ್ಲಿ CSKನೋ RCBನೋ ಅಂತ. ಹೇಯ್, ಬಾಯ್ ಫ್ರೆಂಡಾ ಬೆಸ್ಟಿನ ಇದ್ರೆ ನೆಮ್ಮದಿ ಆಗಿರ್ಬೇಕು. ರಘು, ನೀವು CSK ಫ್ಯಾನು, ಇವ್ರು RCB ಫ್ಯಾನು, ಅದ್ರಲ್ಲಿ ಏನಿದೆ? ಗೆದ್ದಿರೋದು ಒಂದ್ ಕಪ್ಪು, CSK ಅವ್ರ ಮೇಲೆ ರೈವಲ್ರಿ ತೋರಿಸ್ತೀರಾ? 19 ವರ್ಷದಿಂದ ನಾನು RCBಗೆ ಲಾಯಲ್ ಫ್ಯಾನ್ ಆಗಿದ್ದೀನಿ. ಸೋತ್ರು ಗೆದ್ರು RCB ಫ್ಯಾನ್ ಆಗೇ ಇರ್ತೀನಿ. RCB ಅನ್ನೋದು ನಮ್ಮ ಬ್ಲಡ್ ಅಲ್ಲ ಇದೆ. ಈ ಸಲನು ಕಪ್ ನಮ್ದೆ. ಬಾಮ ಹೋಗೋಣ. अच्छा शॉट, यहाँ पर 6 रन मिलेगा. जबरदस्त बैटिंग करते हुए फिल सॉल्ट अगर मजबूती के साथ बल्ला ऊपर कर रहे, मतलब आरसीबी कमांडिंग पोजीशन में है. ये बेंगलुरु में एक और शतकीय पारी फिल सॉल्ट की. गुगली को पिक किया कुलदीप यादव की और चल दिया सामने की तरफ छक्का. Very disappointed. Tell me what? Sorry? Last over. Shepherd ಅಣ್ಣ ಬಿಟ್ಬಿಟ್ಟ, ಅವ್ರಗಾಲ ಬಿಟ್ಬಿಟ್ಟ ಗುರು. We expected more. So his birthday today, ask him to go eat cake fast. ಮಾಡ್ಲಿ ಕೇಕ್ ಮಾಡ್ತೀನಿ. ಕೇಕ್ ಕಟ್ ಮಾಡಕ್ಕೆ ಅವ್ರಿಗೆ ಗಿಫ್ಟ್ ನಾವು ಕೊಟ್ಟಿದ್ದು ಗಿಫ್ಟ್ ಕಟ್ ಮಾಡಕ್ಕೆ ಹೇಳಿ. RCB DC ಗೆ ಕೊಟ್ಟಿರೋ ಗಿಫ್ಟ್, KL ರಾಹುಲ್ ಬರ್ಡೇ ಕೊಟ್ಟಿರೋ ಗಿಫ್ಟ್. ಅವ್ನಿಗೆ 40 ವರ್ಷ ಆಗ್ತಾ ಬರ್ತಿದೆ. ಮನೇಲೋ ಕೇಕ್ ಕಟ್ ಮಾಡಕ್ಕೆ ಹೇಳಿ. ಏನಿಲ್ಲ, ಜಿತೇಶ್ ಶರ್ಮಾ ಆಡಿದೆ ಬೇಜಾರಾಯ್ತು. ಜಿತೇಶ್ ಶರ್ಮಾ ಚೆನ್ನಾಗಿ ಆಡಿದ್ರೆ 10 ರನ್ ಜಾಸ್ತಿ ಹೊಡೆದಿರೋ ಮ್ಯಾಚ್ ಗೆಲ್ತಿತ್ತು. ರೊಮಾರಿಯೋ ಶೆಫರ್ಡ್ಗೆ ಮುಂಚೆನೆ ಆಡಿಸಬೇಕಿತ್ತು. ಸುರೇಶ್ ಶರ್ಮಾಗೆ 1 ಓವರ್ ಮುಂಚೆನೆ ಆಡಿಸಿದ್ರೆ ಮ್ಯಾಚ್ ಗೆಲ್ಬೋದಿತ್ತು. ಭುವನೇಶ್ವರ್ ಕುಮಾರ್, ಹೇಸಲ್ವುಡ್ ಏನಾರ ಫೈನಲ್ ಓವರ್ ವರ್ಗೂ ಇದ್ದಿದ್ರೆ ನಮ್ದೇ ಮ್ಯಾಚ್ ಆಗಿರೋದು. ಏನೇ ಆಗಲ್ಲ, ಬ್ಯಾಡ್ ಲಕ್. ನೆಕ್ಸ್ಟ್ ಮ್ಯಾಚ್ ನೋಡೋಣ. ಓಕೆ, ಥ್ಯಾಂಕ್ ಯು. ರಾಹುಲ್ಗೆ ಬಿಟ್ಕೊಟ್ಬಿಟ್ವಿ ಮೇಡಮ್, ಇವತ್ತು ಪಾಪ ಬರ್ಡೇ ಅಲ್ವಾ ಅವ್ರದ್ದು. ಸೊ ನಮ್ಮನೆ ಹುಡುಗ ಅವನು. ಸೊ ಇವತ್ತು ಗೆಲ್ಲಿ ಅಂತ ಬಿಟ್ಕೊಟ್ಬಿಟ್ವಿ ಅಷ್ಟೇನೆ. ನಾವು ಅಲ್ಲೋಡ್ತೀವಿ, ನೆಕ್ಸ್ಟ್ ಡೆಲ್ಲಿಗೆ ಹೋಗ್ಬಿಟ್ಟು ಅಲ್ಲೋಡಿತೀವಿ, ಪಕ್ಕ ಹೊಡಿತೀವಿ. 174 ಡಿಫೆಂಡ್ ಮಾಡ್ಕೋಬೇಕಾಯ್ತು, ಬಟ್ ಲಾಸ್ಟ್ ಓವರ್ ಶೆಫರ್ಡ್ ಕೊಡ್ಬಾರ್ದಾಗಿತ್ತು, ಬೇರೆಯವ್ರಿಗೆ ಕೊಡ್ಬೇಕಾಗಿತ್ತು. ಭುವಿನ ಇಲ್ಲ ಹೇಸಲ್ವುಡ್ ಹಿಡ್ಕೋಬೇಕಾಗಿತ್ತು. ಲಾಸ್ಟ್ ಅಲ್ಲಿ ಮ್ಯಾಚ್ ಪಕ್ಕ ಗೆಲ್ತಾ ಇದ್ವಿ, ಅಲ್ಲಿ ಮಿಸ್ ಮಾಡ್ಕೊಂಡ್ವಿ. ಥ್ಯಾಂಕ್ ಯು. ಈ ಮ್ಯಾಚ್ ಗೆದ್ದಿದ್ರೆ 100% ಕೇಕ್ ಕಟ್ ಮಾಡಿಸಿದ KL ರಾಹುಲ್ಗೆ, ಬಟ್ ನಾವು ಗೆದ್ದಿಲ್ಲ, ಅದಕ್ಕೆ ಕೇಕ್ ಕಟ್ ಮಾಡಿಸಿಲ್ಲ. ವಿಶ್ ಮಾಡ್ಬಿಟ್ಟು DC ಅವರು ಗೆದ್ದಿದ್ದಾರೆ, ನಾವು ಗೆದ್ದಿದ್ರೆ ಕೇಕ್ ಕಟ್ ಮಾಡಿಸಿದ. ನಾವು ಗೆದ್ದಿಲ್ಲ RCB, ಅವ್ರು ಗೆದ್ದು. ಸೊ ಅದಕ್ಕೆ ನಾವು ಮೇಡಮ್ ವಿ ಫಾರ್ ಎವರ್ RCB ಅಷ್ಟೇ. ಸತ್ರು ಬದುಕಿದ್ರು RCB ಫಾರ್ ಎವರ್. ಜೈ RCB. ರಾಹುಲ್ ಮಾಡೋದಕ್ಕೆ ಖುಷಿ ಇದೆ, ಡೆಲ್ಲಿಗೆ ಎದುರಿಗೆ ಖುಷಿ ಇದೆ, ಬಟ್ RCB ಗೆಲ್ಬೇಕಿತ್ತು. ಬಟ್ ರಾಹುಲ್ ಗಿಫ್ಟ್ ಆಯ್ತು, ಪರವಾಗಿಲ್ಲ. ನಮ್ ಕನ್ನಡದವ್ರೆ ಬರ್ತ್ಡೇ ಗಿಫ್ಟ್ ಆಗಿದೆ. ಬಟ್ ನಮ್ಮವರು ಚೆನ್ನಾಗಿ ಆಡಿದ್ದಾರೆ, 1 ಬಾಲಿಂದ ಗೆದ್ದಿದ್ದಾರೆ. ಇಟ್ಸ್ ನಾಟ್ ಎ ಗೇಮ್, ತುಂಬಾ ಚೆನ್ನಾಗಿ ಆಡಿದ್ದಾರೆ. ತುಂಬಾ ಥ್ಯಾಂಕ್ ಯು. ಏನ್ ಬೇಜಾರಿಲ್ಲ, ಯಾಕೆಂದ್ರೆ ನಾನು ಫಸ್ಟ್ ಟೈಮ್ ಬಂದಿದ್ದೆ ನೋಡಕ್ಕೆ. ಸೊ ವಿರಾಟ್ ಕೊಹ್ಲಿ ನೋಡಿದ್ದೆ, ನಂಗೆ ಬಹಳ ಖುಷಿ ಆಯ್ತು. ಸೊ ಅವ್ನು ಪರ್ಫಾರ್ಮ್ ಮಾಡಲಿಲ್ಲ, ಬಟ್ ಅವಾಗ ಸ್ವಲ್ಪ ಬೇಜಾರಾಯ್ತು. ಬಟ್ ಫೈನಲಿ ಸ್ಟಾರ್ಟಿಂಗ್ ಅಲ್ಲೇ ತುಂಬಾ ಹೋಪ್ಸ್ ಹೊಟ್ಟೋಗಿತ್ತು ಮ್ಯಾಚ್ ಮೇಲೆ. ಬಟ್ ಅವರು ಮೊಮೆಂಟಮ್ ತುಂಬಾ ಗೇನ್ ಮಾಡಿದ್ರು, ಲಾಸ್ಟ್ ತನಕನೂ ಬಂದ್ರು. ಬಟ್ ಫೈನಲಿ ರೊಮೇರಿಯೋ ಶೆಫರ್ಡ್ ಓವರ್ ಕೊಟ್ಟಿದ್ದರಿಂದ ಇದಾಯ್ತು ಅಷ್ಟೇ. ನಂಗನ್ಸುತ್ತೆ ಮೇ ಬಿ ರೊಮೇರಿಯೋ ಶೆಫರ್ಡ್ ಬದಲು ಬೇರೆ ಜಾಕಬ್ ಡಫಿನ ಪ್ಲೇ ಮಾಡೋದಿತ್ತು ಅನ್ಸುತ್ತೆ. ಅವರು ಬ್ಯಾಟಿಂಗ್ ಅಲ್ಲಿ ಬೌಲಿಂಗ್ ಅಲ್ಲಿ ಎಟರ್ಲೂ ಕಾಂಟ್ರಿಬ್ಯೂಟ್ ಮಾಡಲಿಲ್ಲ. ಸೊ ಅವ್ರ ಬದಲು ಬೌಲಿಂಗ್ ಹಾಕೊಂಡಿದ್ರೆ ಅಟ್ಲೀಸ್ಟ್ ಡೆತ್ ಅಲ್ಲಿ ಬೌಲಿಂಗ್ ಅವ್ರು ಇದು ಮಾಡ್ಬೋದಿತ್ತು. ಡೆತ್ ಬೌಲಿಂಗ್ ಅಲ್ಲಿ ಅಟ್ಲೀಸ್ಟ್ ಹೇಸಲ್ವುಡ್ ಯಾರಿಗಾರು ಕೊಡ್ಬೋದಿತ್ತು. ಅವರು ಎಕ್ಸ್ಟೆಂಡ್ ಆಗಲ್ಲ, 19 ಓವರ್ಸ್ ಮುಗ್ದೋಗುತ್ತೆ ಅಂದ್ಬಿಟ್ಟು ಬೇಗ ಅವರು ಕೊಟ್ಟರು ಬೌಲಿಂಗ್. ಹಾಗಾಗಿದೆ. ಥ್ಯಾಂಕ್ ಯು. RCB ಇಲ್ಲ ಮೇಡಮ್, ಎಲ್ಲರೂ ಚೆನ್ನಾಗಿ ಆಡಿದ್ರು. ಇನ್ನೊಂದು ಸೆಪರೇಟ್ ಕೊಡ್ಬೋದಿತ್ತು, ಬೇರೆದಾರು ಕೊಡ್ಬೋದಿತ್ತು. RCB ಮೇಡಮ್ ಏನ್ ಇಷ್ಟು ಖುಷಿ ಎನರ್ಜಿಯಿಂದ ಬಂದು ಗ್ರೀನ್ ಹಾಕಿದ ತಕ್ಷಣ ಸೋತೋಯ್ತು. ತುಂಬಾ ಬೇಜಾರಾಗ್ತಾ ಇದೆ. ನಾವ್ ಅದೇ ಅಂತಲ್ಲ ಅಂದ್ರೂ ಏನು ಖುಷಿಯಿಂದ ಬಂದು ನಮ್ಗೆ ಬ್ಲೂ ರೆಡ್ ನನಗ್ ಮ್ಯಾಚ್ ಆಗ್ತು. ಗ್ರೀನ್ ಒಂದ್ಸರಿ ಆದ್ರೂ ಹಾಕ್ಬೇಕು, ಆದ್ರೂ ಹಿಂಗಾಯ್ತಲ್ಲ ಅಂತ ಬೇಜಾರ ಅಷ್ಟೇ. RCB ಅಂತ ಮ್ಯಾಚ್ ಇದೆ ಅಂತ ಇನ್ನು ಮ್ಯಾಚ್ ಬೇಜಾನಿದೆ, ಗೆಲ್ತೀವಿ. 6 ಸಲ ಸೋತ್ರು RCB ನೇ, 60 ಸಲ ಸೋತ್ರು RCB ನೇ.
ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ. I'm very excited to watch the match. I'm a huge Virat Kohli fan. Virat Kohli paglu. ಈ ಸಲನೂ ಕಪ್ ನಮ್ದೆ. ಬರಾಗ ಎಲ್ಲ ರಾಜರಂಗ್ ಬಂದು ಹೋಗಾಗೆಲ್ಲ ಸಪ್ಪೋಯ್ತಾ ಇದೀವಿ. Is it taken? Yes, it is. Oh, the edge. It is taken. They're on fire, RCB. That is some gadgets. That fight. You bring me in the circle, man. ಇಲ್ಲ, ಗೋ ಗ್ರೀನ್ ನಾವು ನಿಜವಾಗ್ಲೂ ಸಪೋರ್ಟ್ ಮಾಡಬೇಕು. ವರ್ಷದಲ್ಲಿ ಒಂದ್ಸರಿ ನಾವು ಗೋ ಗ್ರೀನ್ ನೋಡ್ತೀವಿ. ಸೊ ಎಸ್ಪೆಷಲಿ ಇವತ್ತು ನಾವು ಬಂದಿರೋದೇ ಅದ್ರಗೋಸ್ಕರನೇ. ಎಲ್ಲಾ ಮ್ಯಾಚ್ ನೋಡೋದಕ್ಕಿಂತ ಇಂಪಾರ್ಟೆಂಟ್ ಗೋ ಗ್ರೀನ್ ನೋಡ್ಬೇಕು. ಸೊ ಜೈ RCB. ಇವತ್ತು 100% ವಿರಾಟ್ ಕೊಹ್ಲಿ ರನ್ ಮಾಡ್ತಾರೆ, ಅವ್ರು ಇದ್ರೆ. ಓಕೆ, ಇರ್ಲಿಲ್ಲ ಅಂತ ಅಂದ್ರೆ ಯೂಶಲಿ ನಮ್ಮಲ್ಲಿ ಬೇರೆ ಟೀಮಲ್ಲೆಲ್ಲ 1-2 ಹುಲಿಗಳಿದ್ರೆ, ನಮ್ ಟೀಮಲ್ಲಿ ಇರೋರೆಲ್ಲ ಹುಲಿಗಳೇ. ತೊಂದ್ರೆ ಇಲ್ಲ. ಅದೇ ಇರೋದು. ಆಕ್ಚುಲಿ ಟ್ವಿಸ್ಟ್ ಏನಂತ ಅಂದ್ರೆ ಎಲ್ರು ಹೇಳ್ತಾರೆ ಗ್ರೀನ್ ಜರ್ಸಿ ಹಾಕಿದ್ರೆ ನಾವು ಸೋಲ್ತೀವಿ ಅಂತೇಳಿ. KL ರಾಹುಲ್ ಇವತ್ತು ಬರ್ತಡೇ ಇದೆ, ಎಲ್ರು ವಿಶ್ ಮಾಡ್ತಾ ಇದಾರೆ, ಹ್ಯಾಪಿ ಬರ್ಡೇ ರಾಹುಲ್, ನಮ್ಮನೆ ಅವನು ಹುಡುಗ ಚೆನ್ನಾಗಿರ್ಲಿ. ಬಟ್ ನಾವ್ ಇವತ್ತು ಗೆದ್ದೇ ದಟ್ ಇಸ್ ಶೋರ್. 200% ಎಲ್ರು ಅನ್ಲಕ್ ಅಂತ ಹೇಳ್ತಾರೆ, ಬಟ್ ನಾನ್ ಮ್ಯಾಚಿಗೆ ಬಂದಿದ್ದೀನಿ ಇವತ್ತು, ನಾವು ಗೆದ್ದೇ ಗೆಲ್ತೀವಿ. ಎಲ್ಲಾ ಟೀಮು ಕಪ್ಪಿಗೋಸ್ಕರ ಆಡ್ತವೆ, ಆದ್ರೆ RCB ಟೀಮು ಅಭಿಮಾನಿಗಳಿಗೋಸ್ಕರ ಆಡ್ತೈತಿ. ಅವ್ರ ಮನಸ್ಸು ಮಾಡಿಲ್ಲ ಅಂದ್ರೆ ಕಪ್ ಮಾಡೋರು ಮನೆ ತಂದಿಟ್ಟಬಹುದು ನಾವು, ಆದ್ರೆ ಅಭಿಮಾನಿಗಳನ್ನ ಗಳಿಸೋದಷ್ಟು ಸುಲಭ ಅಲ್ಲ. ನಮ್ಮ RCB ಯಾವತ್ತಿದ್ರು ಅಭಿಮಾನಿಗಳ ಪರವಾಗಿ ಆಡುತ್ತ ವಿನಃ ಕಪ್ಪಿಗೋಸ್ಕರ ಆಡೋ ಮಕ್ಕಳಲ್ಲ ನಾವು. ರಾಹುಲ್ ಎಕ್ಸೆಪ್ಷನಲಿ ಗ್ರೇಟ್ ಆಡ್ದ, ಸೂಪರ್. ಅಂಡ್ ಏನ್ ಗೊತ್ತಾ, ವಿರಾಟ್ ಕೊಹ್ಲಿ ಇದು ಸ್ವಲ್ಪ ಶೋ ಆಫ್, ಸುಮ್ಮನೆ ಅನುಷ್ಕಾ ಶರ್ಮಾ ಇದೇ ಆಯ್ತು, ನೋ ಪರ್ಫಾರ್ಮೆನ್ಸ್. ಇವತ್ತು ನೋಡಿ, ವಿರಾಟ್ ಹ್ಯಾಸ್ ನಾಟ್ ರಿಯಲಿ ಪ್ಲೇಡ್. KL ರಾಹುಲ್ ಕಿಲ್ಲರ್ ಮಿಲ್ಲರ್ ಅಂತಾರಲ್ಲ, ಎಕ್ಸೆಪ್ಷನಲ್ ಪ್ಲೇಡ್. ಅಂಡ್ ಆಲ್ ಕ್ರೆಡಿಟ್ ಗೋಸ್ ಟು DC ಅಂಡ್ ಎಸ್ಪೆಷಲಿ ನಮ್ಮ ಕನ್ನಡದ ಹುಡುಗ ರಾಹುಲ್. ಹ್ಯಾಪಿ ಬರ್ಡೇ ರಾಹುಲ್, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಡೆಲ್ಲಿ ಗೆದ್ದಿ ತುಂಬಾ ಖುಷಿ ಆಯ್ತು. ಹಂಗಾಗಿ ಹೌದು, ನಾನು ಯಾವಾಗ್ಲೂ ಅದರ್ ಟೀಮೇನೆ ನಾನು ಯಾವತ್ತೂ ಇದು ಮಾಡೋದು. RCB ಯಾವತ್ತೂ ನಾನು ವಿಶ್ ಮಾಡೇ ಇಲ್ಲ ನಾನು ಯಾವತ್ತು. ಯಾಕೆಂದ್ರೆ ನಂಗೆ RCB ಅಷ್ಟಿದಿಲ್ಲ. ಅವರೆಷ್ಟು ಬರೀ ಲಾಸ್ಟ್ ಇಯರ್ 1 ಇಯರ್ ಅಷ್ಟೇ ಗೆದ್ದಿರೋದವರು. ಸುಮಾರು 16-17ನೇ ಸೀಸನ್ ಇದು. ಹಂಗಾಗಿ ಇವರು ನಮ್ಮ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ತಗೊಂಡ್ಮೇಲೆ ಕಂಟಿನ್ಯೂಸ್ ಆಗಿ RCB ವಿನ್ ಆಗುತ್ತೆ. ಅದನ್ನ ಮಾತ್ರ ಹೇಳಲಿಕ್ಕೆ ಬಯಸ್ತೀನಿ. ಅದನ್ನ ನೀವು ಹೌದು, ಅವ್ರಿಗೋಸ್ಕರ ಆಡ್ಕೊಳ್ತಿದ್ದಾರೆ, ಅವ್ರಿಗೋಸ್ಕರ ಆಡ್ತಾ ಇದಾರೆ ಹೊರತು ಅವ್ರ ಟೀಮ್ಗೋಸ್ಕರ ಯಾವತ್ತೂ ಆಡಿಲ್ಲ, ಟೀಮ್ಗೋಸ್ಕರ ಯಾವತ್ತು ಕೆಲ್ಸಕ್ಕೆ ಹೋರಾಡಿಲ್ಲ ಅವರು. ಹಂಗಾಗಿ ಏನ್ ಎಲ್ಲಾರ್ಗು ಇದ್ ಮಾಡ್ತೀರಲ್ರಿ ನೀವು, ಎಲ್ಲ ಇರ್ಬೇಕು. ಹಂಗಾಗಿ ವಿರಾಟ್ ಕೊಹ್ಲಿ ಅವರು ನೆಕ್ಸ್ಟ್ ಇಯರ್ ರಿಟೈರ್ಮೆಂಟ್ ತಗೊಂಡ್ಬಿಡ್ಲಿ, ಖಂಡಿತ RCB ಕಂಟಿನ್ಯೂಸ್ ಆಗಿ ವಿನ್ ಆಗುತ್ತೆ. ಅವ್ರಿಗೋಸ್ಕರ ಆಡ್ತಾ ಇದಾರೆ. ಅವ್ರು ಏನೇ ಕೆಲವ್ರು ರನ್ ಇದೆಯಲ್ಲ, ಅದನ್ನೆಲ್ಲ ಇವ್ರನ್ನ ಇದ್ ಮಾಡ್ಬೇಕು ಅನ್ನೋದೊಂದು ಇದರಿಂದ ಆಡ್ತಾ ಇದಾರೆ ಹೊರತು ವಿರಾಟ್ ಕೊಹ್ಲಿ ಅವರು ಅವರಿಗೋಸ್ಕರ ಆಡಿರೋದಷ್ಟೇ. ಅವ್ರು ಇದು ಇಲ್ಲಿವರೆಗೂ ಅವ್ರಿಗೋಸ್ಕರ ಆಡ್ಕೊಂಡ್ ಬಂದಿರೋದು. ಅವ್ರು ದೇಶಕ್ಕಾಗೂ ಆಡಿಲ್ಲ, ಏನಿಲ್ಲ. ಈಗ ಸಚಿನ್ ತೆಂಡೂಲ್ಕರ್ ಅವ್ರನ್ನ ಸುಮಾರೆಲ್ಲ ಬ್ರೇಕ್ ಮಾಡಿದ್ರು, ಬರೀ ಇಷ್ಟೇ ಅವ್ರದ್ದಿರೋದು. ಯಾವತ್ತು ವಿರಾಟ್ ಕೊಹ್ಲಿ ಅವರು ಅವ್ರಿಗೋಸ್ಕರ ಆಡಿದ್ದಾರೆ, ಟೀಮ್ಗೋಸ್ಕರ ಆಡಿಲ್ಲ. ನೆಕ್ಸ್ಟ್ ಇಯರ್ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ತಗೊಳ್ಳಿ. ಡೆಲ್ಲಿ ಅವ್ರಿಗೆ ಗೆದ್ದಿದ್ದು ಫುಲ್ ಖುಷಿ ಆಯ್ತು. KL ರಾವ್ ಅವ್ರಿಗೆ ಹ್ಯಾಪಿ ಬರ್ತ್ಡೇ ವಿಶಸ್ ಹೇಳ್ತೀನಿ.